ಯುವಕರಿದ್ದೀರಿ. ಇಂದು 2500 ವರ್ಷ ಬುದ್ಧಂದು, 800 ವರ್ಷ ಬಸವಣ್ಣಂದು, ಒಂದು ಹೆಚ್ಚು ಕಡಿಮೆ 100 ವರ್ಷ ಅಥವಾ 80 ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರನ್ನು ಇಡೀ ಪ್ರಪಂಚಾದ್ಯಂತ ಮಾತಾಡ್ತೀವಿ ಅಂತ ಹೇಳಿದ್ರೆ ಮನುಕುಲದ ಉದ್ಧಾರತೆಗೆ, ಪ್ರೀತಿ ಮತ್ತು ಸಮನ್ವಯತೆಗೆ, ಸೋದರತ್ವ ಮತ್ತು ಸೌಹಾರ್ದತೆಗೆ, ಪ್ರಜಾಪ್ರಭುತ್ವಾತ್ಮಕ ನಡವಳಿಕೆಗೆ ಅವರು ಕೊಟ್ಟಂತ ಕೊಡುಗೆ ಏನಿರ್ಬೋದು? ಇಡೀ ಪ್ರಪಂಚ 2500 ವರ್ಷ ಆದ್ರೂ ಬುದ್ಧನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಬಸವನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಎಂತ ಸಾರ್ಥಕವಾದಂತಹ ಜೀವನವನ್ನು ನಡೆಸಿ ಇಡೀ ಮನುಕುಲದ ಅಭಿವೃದ್ಧಿಗೆ ಅವರು ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನಮ್ಮ ಭಾಷಣಕಾರರು ದೇವರಾಜು ಮತ್ತು ನಾಗರಾಜ್ ಅವರು ಹೇಳಿದ್ದಾರೆ. ಹಿಂದೆಯಲ್ಲಿ ಮುಳ್ಳೂರಲ್ಲಿ ನಮ್ಮ ನಾಗರಾಜ್ ಅವರು ಮಾತಾಡಬೇಕಾಗಿತ್ತು. ನಾನು ಮಾತಾಡಿ ಹೊರಟೋದ್ರಿಂದ ಅವ್ರಿಗೆ ಮಾತು ಸಿಕ್ಲಿಲ್ಲ. ಇವತ್ತು ನಾವು ಬರೋಕ್ಕಿಂತ ಮೊದಲು ಮಾತಾಡಿದ್ರು, ಆಮೇಲೂ ರಾಜ್ಯ ಆಗಿದೆ, ಮತ್ತೇನೋ ಮಾತಾಡಿದ್ದಾರೆ. ದೇವರಾಜ್ ಅವರು ಮಾತಾಡಿದರೆ ಇನ್ನೂ ಮಾತಾಡೋರಿದ್ದಾರೆ. ಬಂಧುಗಳೇ, ಭಾರತ ದೇಶ ಒಂದು ಮಹಾನ್ ರಾಷ್ಟ್ರ. ಪ್ರಪಂಚದಲ್ಲಿ ಇಂಥ ರಾಷ್ಟ್ರ ಇರೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೊಂದು ಧರ್ಮಗಳಿದ್ದಾವೆ, ಎಷ್ಟು ಜಾತಿ ಇದೆ, ಎಷ್ಟು ಭಾಷೆ ಇದ್ದಾವೆ, ವೈವಿಧ್ಯಮಯವಾದಂಥ ವೃತ್ತಿ ಬದುಕಿದೆ. ಇವೆಲ್ಲರ ನಡುವೆಯೂ ಒಟ್ಟಾಗಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಸಾಧಕರು ನೀಡಿದಂಥ ಕಾಣಿಕೆಯೇ ಮುಖ್ಯ ಕಾರಣ. ಬುದ್ಧ ಅವರ ಹುಟ್ಟನ್ನ, ಅವರ ಸಂಪೂರ್ಣ ಬದುಕನ್ನ ದೇವರಾಜವರು ವಿವರಿಸಿಕೊಟ್ಟಿದ್ದಾರೆ. ಒಂದು ರಾಜ್ಯ ಇನ್ನೊಂದು ರಾಜ್ಯದ ನಡುವೆ ಯುದ್ಧ ನಡೆಯುವಾಗ ಯುದ್ಧದ ಸಾವು ನೋವುಗಳು ಒಂದು ಕಡೆ ಆದ್ರೆ ನದಿಯ ನೀರಿನ ವಿಚಾರದಲ್ಲಿ ಶಾಶ್ವತವಾಗಿ ವೈರತ್ವ ಉಂಟಾಗುತ್ತೆ ಅಂತ ಹೇಳಿ ಅದನ್ನ ತಡಿಲಿಕ್ಕೆ ಅವರು ರಾಜ್ಯವನ್ನೇ ತ್ಯಜಿಸಲು ಅಂತ ಹೇಳಿದ್ರೆ ಎಂತ ತ್ಯಾಗ ಇದೆ. ಸುಂದರವಾದ ಹೆಂಡತಿ, ಮಗ, ರಾಜ್ಯ, ಜನತೆಗೋಸ್ಕರ, ಜನತೆಯ ಶಾಂತಿ ಸೌಹಾರ್ದತೆ ಬದುಕಿಗೋಸ್ಕರ ಅಂತ ಅಧಿಕಾರವನ್ನೇ ಬಿಟ್ಟೋದ ಜನತೆಗೋಸ್ಕರ. ಯಾರು ಬಿಡ್ತಾರೆ ಇವತ್ತು? ಜನ ಹೇಗಾದ್ರೂ ಸಾಯ್ಲಿ, ಏನಾದ್ರೂ ಹಾಳಾಗ್ಲಿ, ನಾನು ಮಾತ್ರ ಸುರಕ್ಷಿತವಾಗಿ ನನ್ನ ಚೇರಲ್ಲಿ ಕೂತ್ಕೋಬೇಕು ಅನ್ನೋ ಕಾಲ ಇದು. 2000 ಹಿಂದೆ ಈ ಒಂದು ತ್ಯಾಗದ ಜೀವನವೇ ಭಾರತದ ಅಂತಃಸತ್ವ. ತ್ಯಾಗ ಮಾಡಿದ್ರಲ್ಲ ಪ್ರಜೆಗಳಿಗೋಸ್ಕರ, ಜನತೆಗೋಸ್ಕರ, ಅದೇ ಭಾರತದ ಅಂತಃಸತ್ವ. ಅದಕ್ಕೆ ಐನ್ಸ್ಟೀನ್ ಅಂತ ವಿಜ್ಞಾನಿ ನನಗೆ ಯಾವ ಧರ್ಮನೂ ಸೇರಿಲ್ಲ, ನಾನೇನಾದ್ರೂ ಭೌತಶಾಸ್ತ್ರದವರಿಗೆ ನೊಬೆಲ್ ಪ್ರಶಸ್ತಿ ಬಂದಿದೆ, ಏನಾದ್ರೂ ಒಂದು ಧರ್ಮ ಅಂತ ಇದ್ರೆ ಸೇರೋದಾದ್ರೆ ನಾನು ಬೌದ್ಧ ಧರ್ಮವನ್ನು ಸೇರ್ತೇನೆ ಅಂತ ಹೇಳಿದ್ದಾರೆ. ಯಾಕೆ ತರ ಹೇಳಿದವರು? ಒಬ್ಬ ದೊಡ್ಡ ವಿಜ್ಞಾನಿ, ಯಾವ ಧರ್ಮನೂ ಸೇರ್ಲಿಲ್ಲ ಅವರು. ಆ ವಿಜ್ಞಾನಿಗೆ ಯಾಕೆ ಇವ್ರು ಬಂತು ಅಂದ್ರೆ ಅಲ್ಲಿ ವೈಚಾರಿಕತೆ ಮತ್ತು ವೈಜ್ಞಾನಿಕ ಬದುಕಿನ ಸಾರಾಂಶ ಇದೆ. ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ಮತ್ತು ಬದುಕಿನ ಎಲ್ಲ ವಿಚಾರಗಳನ್ನ, ಸಂಗತಿಗಳನ್ನ ನಮಗೆ ಹೇಳಿದ್ದಾರೆ. ಪಂಚಶೀಲ ಸತ್ವಗಳನ್ನ ಬೋಧಿಸ್ತಾರಲ್ಲ, ಅದೆಲ್ಲವನ್ನ ನಮ್ಗೆ ಹೇಳಿ ಇದನ್ನ ನಮಗೆ ಬಿಟ್ಟಿದ್ದಾರೆ. ಮತ್ತು ನಿಮ್ಗೆ ಬೇಕಾದ್ರೆ ನನ್ನ ಪ್ರಶ್ನೆ ಮಾಡಿ ಅಂತ ನೈತಿಕತೆಯನ್ನು ಬರೆದಿದ್ದಾರೆ. ನೈತಿಕತೆ ಯಾರಿಗೂ ಕೇಳಪ್ಪ, ನಿನ್ ಡೌಟ್ ಅನ್ನು ಕೇಳೋ, ನನ್ಗೆ ನಿನ್ಗೆ ನಿನ್ ರೈಟ್ಸ್ ಅದು, ನಿನ್ನ ಹಕ್ಕು ಕೇಳೋದು. ಆ ಥರ ಹೇಳಿ ನಾನು ಪ್ರಶ್ನೆ ಮಾಡಿ ಅಂತ ಕೇಳಿ ಅಂತ ಹೇಳಿ ಅಷ್ಟು ನೈತಿಕತೆ ಇರಬೇಕಾದ್ರೆ ಅವರ ನೈತಿಕ ನಿಲುವು ಎಷ್ಟು ಗಟ್ಟಿಯಿಂದ ಇತ್ತು, ಪ್ರಜಾಸತ್ತಾತ್ಮಕವಾಗಿ ಅವರ ನಿಲುವು ಏನಿತ್ತು ನಡೆ. ಹೀಗಾಗಿ ಪ್ರಜಾಪ್ರಭುತ್ವವನ್ನು ಅವರು ಅಂದೇ ಹುಟ್ಟಾಕ ಬೀಜ ಹಾಕಿದ್ರು. ಬುದ್ಧ ಪ್ರಜಾಪ್ರಭುತ್ವದ ಬೀಜ ಹಾಕಿದ್ರು. ಬಸವಣ್ಣವರು
ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಎಲ್ಲ ಸಮುದಾಯಗಳ ಪರಿಣತರಿಗೆ ಪ್ರಾತಿನಿಧ್ಯವನ್ನು ಕೊಟ್ಟು ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿ ಅದು ಒಂದು ಅನುಭವ ಮಂಟಪ ಪಾರ್ಲಿಮೆಂಟ್ ಆಗೋ ರೀತಿಯಲ್ಲಿ ಪರಿವರ್ತನೆ ಮಾಡಿದ್ರು. ಅದರಲ್ಲಿ ಶೂನ್ಯ ಸಿಂಹಾಸನದ ಅಧ್ಯಕ್ಷರು ಅಲ್ಲಮ್ಮ ಪ್ರಭು, ಬ್ರಾಹ್ಮಣರಲ್ಲ, ಲಿಂಗಾಯತರಲ್ಲ, ಒಕ್ಕಲಿಗರಲ್ಲ, ಮುಂದುವರಿದ ಜಾತಿಯವರಲ್ಲ, ಅಲ್ಲಮ್ಮ ಪ್ರಭು ಅದರ ಅಧ್ಯಕ್ಷರು, ಬಸವಣ್ಣ ಅಲ್ಲಿ ಸದಸ್ಯರು. ಎಂತ ಉದಾತ್ತವಾದಂತ ನಿಲುವು. ಅದೇ ಅತ್ಯಂತ ಕೆಳಸ್ತರದ ಸಮುದಾಯಕ್ಕೆ ಸೇರಿದಂತ ಅಲ್ಲಮ್ಮ ಪ್ರಭುವನ್ನ ಅದರ ಅಧ್ಯಕ್ಷರು ಮಾಡಿದ್ರು ಅನುಭವ ಮಂಟಪದ್ದು. ಅಲ್ಲಿ ಜನರ ಸಮಸ್ಯೆಗಳ ಚರ್ಚೆ ಆಗ್ತಾ ಇತ್ತು, ಅನುಭವದ ವಿನಿಮಯ ಆಗ್ತಾ ಇತ್ತು. ಬೀಜ ಹಾಕಿದಂತ ಪ್ರಜಾಪ್ರಭುತ್ವ ಬುದ್ಧನ ಕಾಲದಲ್ಲಿ ಅಲ್ಲಿ ಮರವಾಗಿ ಬೆಳೀತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷರ ಜೊತೆಲಿ ಚರ್ಚೆ ಮಾಡಿ ನಮ್ಮ ದೇಶಕ್ಕೆ ಎಂತ ಆಡಳಿತ ಕೊಡ್ತಾ ಇದ್ದೀರಿ, ಸ್ವತಂತ್ರ ಕೊಡ್ತಾ ಇದ್ದೀರಿ, ನಿಮ್ಮ ಆಡಳಿತ ಇದ್ದಾಗಲೇನೆ ನಾವು ಕೆರೆ ನೀರು ಮುಟ್ಟಕ್ಕಾಗಲ್ಲ, ದೇವಸ್ಥಾನಕ್ಕೆ ಹೋಗಕ್ಕಾಗಲ್ಲ, ಸಾರ್ವಜನಿಕ ಸ್ಥಳಗಳಲ್ಲಿ ಅವಕಾಶ ಇಲ್ಲ. ಬ್ರಿಟಿಷ್ ಇಂಡಿಯಾದ ಆಡಳಿತ ಇದ್ದಾಗಲೇನೆ ನಮ್ಗೆ ಇಷ್ಟೊಂದು ಸಂಕಷ್ಟ. ನೀವು ಸ್ವತಂತ್ರ ಕೊಟ್ಟ ಮೇಲೆ ಯಾರು ನಮ್ಮನ್ನ ಈ ತರ ಮಾಡ್ತಾ ಇದ್ರೆ ಅಧಿಕಾರ ಕೊಟ್ರೆ ಇನ್ನು ನಮ್ಮ ಬದುಕು ಇನ್ನೂ ಎಷ್ಟು ಕಷ್ಟ ಆಗುತ್ತೆ. ಅದಕ್ಕೆ ಆಫ್ ದಿ ಪೀಪಲ್, ಬೈ ದಿ ಪೀಪಲ್, ಫಾರ್ ದಿ ಪೀಪಲ್, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಆಡಳಿತ ಕೊಡಿ ಅಂತ ಹೇಳಿ ಎಲ್ಲರಿಗೆ ವಯಸ್ಕರ ಮತದಾನದ ಹಕ್ಕನ್ನು ಕೊಟ್ಟರು. ನಮ್ಮೆಲ್ಲರಿಗೂ ವಯಸ್ಕರ ಮತದಾನದ ಹಕ್ಕನ್ನು ಕೊಟ್ಟರು. ಈ ಮತದಾನದ ಹಕ್ಕು ಕೊಟ್ಟ ಮೇಲೆ ಬೀಜ ಹಾಕಿದ ಪ್ರಜಾಪ್ರಭುತ್ವ 2500ರಲ್ಲಿ ಮರವಾಗಿ ಬೆಳೆದಂತ ಅನುಭವ ಮಂಟಪದ ಸಂದರ್ಭದ ಪ್ರಜಾಪ್ರಭುತ್ವ ಅಂಬೇಡ್ಕರ್ ಕಾಲದಲ್ಲಿ ಹಣ್ಣಾಗಿ ಫಲ ಬಿಡಲಿಕ್ಕೆ ಪ್ರಾರಂಭ ಆಗಿದೆ. ಪ್ರಜಾಪ್ರಭುತ್ವ ಹಣ್ಣಾಗಿ ಫಲ ಬಿಡಕ್ಕೆ ಕೊಡ್ತಿದೆ. ಅವೆಲ್ಲವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಆದರೆ ಅನುಭವಿಸುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ, ಅದರ ಯಥಾವತ್ತು ಜಾರಿ ಆಗಬೇಕು. ಜಾರಿ ಆಗದೆ ಹೋದ್ರೆ ಇನ್ನೂ ನಮ್ಮ ಬದುಕು ಅಸಹಾಯಕತೆಯಿಂದನೇ ಕೂಡಿರ್ತದೆ. ಅಸಮಾನತೆ ಸಮಾಜವನ್ನ ಮುಂದುವರಿಸುವಂತ ಪರಿಸ್ಥಿತಿ ಇದೆ. ಪ್ರಜಾಪ್ರಭುತ್ವ ಅಂದ್ರೆ ನಮ್ಮ ಬದುಕಿನ ವಿಶ್ಲೇಷಣೆ ಮಾಡತಕ್ಕಂಥ ಒಂದು ಆಡಳಿತದ ವ್ಯವಸ್ಥೆ. ಪ್ರಜಾಪ್ರಭುತ್ವ ಬದುಕಿನ ವಿಶ್ಲೇಷಣೆ ಮಾಡುವಂತ, ಬಲಾಢ್ಯರಿಂದ ಬಲಹೀನರಿಗೆ ರಕ್ಷಣೆ ಕೊಡುವಂತ ಒಂದು ಬಲವಾದಂತ ಆಡಳಿತ ವ್ಯವಸ್ಥೆ. ಆಡಳಿತ ವ್ಯವಸ್ಥೆ ಇನ್ನೂ ಹೆಚ್ಚು ಬಲಯುತ ಆಗಬೇಕು. ಅದಕ್ಕೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ 1924 ಬಹಿಷ್ಕೃತ ಹಿತಕಾರಣಿ ಸಭೆ ಅಂತಕ್ಕಂಥ ಸಂಘಟನೆಯನ್ನು ಹುಟ್ಟಾಕಿದ್ರು. ಬಹಿಷ್ಕೃತ ಹಿತಕಾರಣಿ ಸಭೆ ಇದರ ಉದ್ದೇಶ ಅಂದ್ರೆ ಎಲ್ಲ ಶೋಷಿತ ವರ್ಗಗಳು ಒಗ್ಗಟ್ಟಾಗಿ ತಮ್ಮ ಹಕ್ಕುಗಳಾಗಿ ಬೇಡಿಕೆಗಳನ್ನ ಇಡಬೇಕು, ಹೋರಾಟ ಮಾಡಬೇಕು, ತಮ್ಮ ಹಕ್ಕುಗಳನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಉದ್ದೇಶ. ಆ ಒಂದು ಬಹಿಷ್ಕೃತ ಹಿತಕಾರಣಿಯ ಸಭೆಯ ಕಾರ್ಯಚಟುವಟಿಕೆಗಳು ಇಂದಿನ ಸಂದರ್ಭದಲ್ಲಿ ಅಗತ್ಯ ಎಂದು ನಾನು ಭಾವಿಸಿದ್ದೇನೆ. ಇವತ್ತು ದೇಶದಲ್ಲಿ ಜಾತಿ ಮತ್ತು ಧರ್ಮ ಮುಂಚೂಣಿಗೆ ಬರ್ತಾ ಇದ್ದಾವೆ. ಜಾತಿ ಮತ್ತು ಧರ್ಮ ಸಂವಿಧಾನದ ಮೇಲೆ, ಪ್ರಜಾಪ್ರಭುತ್ವದ ಮೇಲೆ ಸವಾರಿ ಮಾಡಲಿಕ್ಕೆ ಅವಕಾಶ ಕೊಡಬಾರದು. ಇವೆರಡೂ ಕೂಡ ಭಾರತದ ಅಭಿವೃದ್ಧಿಗೆ ಹಿನ್ನಡೆಯನ್ನ ಉಂಟು ಮಾಡ್ತವೆ. ಅದಕ್ಕೆ ನಾವು ಹೇಳಿದ್ರು, ಒಂದು ಮಾತಾಡೋರಿಬ್ಬರು, ಅಲಿನೇಷನ್ ಆಫ್ ಕ್ಯಾಸ್ಟ್, ಜಾತಿ ವಿನಾಶ, ಸಮ ಸಮಾಜದ ನಿರ್ಮಾಣ, ಕರುಣೆ, ಎಂತ ಉದಾತ್ತವಾದಂತ ಸಲಹೆಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ಬುದ್ಧ ಅವರು ನಮಗೆ ಹೇಳಿರ್ತಕ್ಕಂಥದ್ದು, ನಿನಗೆ ನೀನೇ ಗುರು, ನಿನಗೆ ನೀನೇ ದಾರಿದೀಪ, ಯಾರು ಬಂದು ನಿಂತ್ಕೊಳ್ಳಲ್ಲ, ನಿನಗೆ ನೀನೇ ಗುರು, ನಿನಗೆ ನೀನೇ ದಾರಿದೀಪ ಅಂತ ಹೇಳಿದ್ದಾರೆ. ಇನ್ಯಾರನ್ನು ಹುಡುಕಕ್ಕೆ ಹೋಗ್ಬೇಡಿ. ಸ್ವರ್ಗ, ನರಕ, ಪುನರ್ಜನ್ಮ ಇವೆಲ್ಲ ಯಾವುದೂ ಇಲ್ಲ. ಆಧ್ಯಾತ್ಮಿಕದ ಜೊತೆಗೆ ವೈಚಾರಿಕತೆ ಮತ್ತು ವೈಜ್ಞಾನಿಕ ಮನೋಭಾವಗಳನ್ನು ಬೆಳೆಸಿ
ನಮ್ಮ ಬದುಕಿನಲ್ಲಿ ನಾವು ಬದಲಾವಣೆಯನ್ನು ಕಾಣಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬುದ್ಧ ಜಯಂತಿಯನ್ನ ರಾಜ್ಯಾದ್ಯಂತ ಮಾಡ್ತಾ ಇದ್ದು, ಕರ್ನಾಟಕ ಸರ್ಕಾರ ಬುದ್ಧ ಜಯಂತಿಯನ್ನ ನಾವು ಘೋಷಣೆ ಮಾಡಿದ್ವಿ. ಅದಕ್ಕೆ ಒಂದು ನಿಗಮವನ್ನು ಕೂಡ ಸ್ಥಾಪನೆ ಮಾಡಿದ್ವಿ ಕಳೆದ ಬಜೆಟ್ ಅಲ್ಲಿ. ಎಲ್ಲ ಗುರುಗಳೇ ನೀವೆಲ್ಲ ಬಂದು ನನ್ನ ಭೇಟಿ ಆಗಿದ್ರಿ. ಅದಕ್ಕೆ ಒಂದು ನಿಗಮವನ್ನು ಕೂಡ ಮಾಡಿದ್ದೇವೆ. ಆ ನಿಗಮದಿಂದ ಕೂತ್ಕೊಂಡು ಅರ್ಜಿ ಕೊಟ್ಬಿಟ್ಟು ಏನೋ ಬೆನಿಫಿಟ್ ತಗೊಳ್ಳೋದು ಒಂದು ಭಾಗ ಆದ್ರೆ ಅತ್ತ ಕಡೆ ಆಲೋಚನೆ ಮಾಡ್ಬೇಕು. ಯಾಕೆಂದ್ರೆ ಬದುಕಿನ ಸತ್ಯಗಳನ್ನ ಅರಿತು ಧರ್ಮ ಹುಟ್ಟಿದೆ. ನಮ್ಗೆ ಸ್ಪಷ್ಟ ಗೊತ್ತಾಗ್ಬೇಕಾದ್ದು, ಮನುಷ್ಯ ಮೊದಲು ಹುಟ್ಟದ, ಮನುಷ್ಯ ಹುಟ್ಟಿದ ಮೇಲೆ ನಾವು ಇದನ್ನ ಸೃಷ್ಟಿ ಮಾಡುದು. ಧರ್ಮ ನಮ್ ಯಾರನ್ನೂ ಸೃಷ್ಟಿ ಮಾಡಲೇ ಇಲ್ಲ. ನೀವು ಇಸ್ಲಾಂ ಧರ್ಮ ತಗೊಳ್ಳಿ, ಕ್ರಿಶ್ಚಿಯನ್ ಧರ್ಮ ತಗೊಳ್ಳಿ, ಅಥವಾ ಸಿಖ್ ಧರ್ಮ ತಗೊಳ್ಳಿ, ಬೌದ್ಧ ಧರ್ಮ ತಗೊಳ್ಳಿ, ಎಲ್ಲ ನಾವು ಹುಟ್ಟಿದ ಮೇಲೆ ಧರ್ಮ ಹುಟ್ಟಿದ್ದು. ಅಂದ್ಮೇಲೆ ಧರ್ಮ ಇರೋದು ನಮ್ಮ ಶ್ರೇಯಸ್ಸಿಗೆ, ನಮ್ಮ ಅಭಿವೃದ್ಧಿಗೆ. ಅದಕ್ಕೆ ಬುದ್ಧ ಮತ್ತು ಬಸವಣ್ಣ ಎಂದೂ ಧರ್ಮದಲ್ಲಿ ನನ್ನ ಪಾತ್ರ ಏನೋ, ಧರ್ಮ ನನ್ನ ನಂತರ ನನ್ನ ಉತ್ತರಾಧಿಕಾರಿ ಯಾರು ಅಂತ ಎಲ್ಲೂ ಹೇಳಿಲ್ಲ. ಆ ವಿಚಾರಗಳನ್ನ ನಮಗೆ ಬಿಟ್ಟಿದ್ದಾರೆ, ನೀವೇ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲ ವಿಚಾರಗಳನ್ನು ನಮಗೆ ಬಿಟ್ಟಿದ್ದಾರೆ. ಆದ್ರಿಂದ ಧರ್ಮಾಂಧತೆ ನಮಗೆ ವಿಮೋಚನೆಯನ್ನು ಕೊಡಲಾರದು. ಧರ್ಮಾಂಧತೆ ಇವತ್ತು ದೇಶದಲ್ಲಿ ನಡೀತಾ ಇರತಕ್ಕಂಥ ಧರ್ಮಾಂಧತೆ ಅಂದ್ರೆ ರಿಲಿಜಿಯಸ್ ಎಕ್ಸ್ಟ್ರೀಮಿಸಮ್, ಝಿನೋಫೋಬಿಯಾ ಅಂದ್ರೆ ಧರ್ಮದ ಮುಖಾಂತರ ಹೆದರಿಕೆ ಉಂಟಾಕೋದು. ಏನ್ರಿ ಈ ತರ ಬಟ್ಟೆ ಹಾಕ್ತಿದ್ರಿ, ಏನ್ ಸ್ಕೂಲಲ್ಲಿ ಹಾಲು ಕುಡಿದ್ರೆ ಮೊಟ್ಟೆ ಕುಡಿತಾ ಇದ್ದೀರಿ, ಹೆಣ್ಮಕ್ಳೆಲ್ಲ ಸ್ಕರ್ಟ್ ಹಾಕ ಬರ್ತಾ ಇದ್ದೀರಿ. These are all the rights and fundamental rights given in the Constitution. ಇದನ್ನ ಪ್ರಶ್ನೆ ಮಾಡುವಂತ ಕಾಲ. ಇದಕ್ಕೆ ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ? ಈ ಹಕ್ಕುಗಳು ನೀವು ಪ್ರಿಯಾಂಬಲ್ ಓದಿದ್ರಿ ಅಂತ ಅನ್ಕೊಂಡಿದ್ದೀನಿ. ಸಂವಿಧಾನದ ಪೀಠಿಕೆಯನ್ನ ನಮಗೆಲ್ಲ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಹಕ್ಕುಗಳು ನಮಗೆ ಇನ್ನೂ ಯಥಾವತ್ತಾಗಿ ಜಾರಿಯಾಗಿಲ್ಲ. ಯಥಾವತ್ತಾಗಿ ಜಾರಿ ಆಗದೇ ಇರೋದ್ರಿಂದ ಅಸಮಾನತೆಯ ಸಮಾಜವನ್ನ ಕಾಣ್ತಾ ಇದ್ದೇವೆ. ಸ್ವಾತಂತ್ರ್ಯ ಮತ್ತು ಸಮಾನತೆ ಜೊತೆ ಜೊತೆಗೆ ಹೋಗದೆ ಇದ್ರೆ ಸ್ವಾತಂತ್ರ್ಯಕ್ಕೆ ಅರ್ಥನೇ ಇರೋದಿಲ್ಲ. ಸಮಾನತೆ ಇಲ್ಲದೆ ಇರುವಂತಹ ಸ್ವಾತಂತ್ರ್ಯನೇ ಅಲ್ಲ. ನಾವು ಬಯಸ್ತಾ ಇರೋದು ಸಮಾನತೆಯ ಸಮಾಜವನ್ನ. ಸಮಾನತೆ ಸಮಾಜ ಬರದೇ ಹೊರತು ಸ್ವಾತಂತ್ರ್ಯಕ್ಕೆ ಅರ್ಥ ಇಲ್ಲ. ಆ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರಿಟಿಷರು ಸ್ವತಂತ್ರವನ್ನು ಕೊಡುವ ಸಂದರ್ಭದಲ್ಲಿ ನಮಗೆ ವಯಸ್ಕರ ಮತದಾನವನ್ನು ಕೊಡುವ ಸಂದರ್ಭದಲ್ಲಿ ಹೇಳಿದಂತ ಮಾತುಗಳು ಆವಾಗಲೇ ಹೇಳಿದ್ರು ಅವರು. ಇಲ್ಲಿಯ ತನಕ ರಾಜ ಅರಮನೆಯಲ್ಲಿ ಹುಟ್ಟುತ್ತಾ ಇದ್ದ, ನಿಮಗೆ ಓಟಿನ ಕೊಟ್ಟ ಮೇಲೆ ಮತಗಟ್ಟೆಯಲ್ಲಿ ಹುಟ್ಟುತ್ತಾನೆ ಅಂತ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಈಗ ದುಡ್ಡಿನ ಮುಖಾಂತರ ಹುಟ್ಟೋದನ್ನ ನಾವೆಲ್ಲ ಎದ್ದು ತಪ್ಪಿಸ್ತೇ ಹೋದ್ರೆ ಮತ್ತೆ ಸರ್ವಾಧಿಕಾರಿ ಧೋರಣೆ ಬರುತ್ತೆ. ಸರ್ವಾಧಿಕಾರಿ ಬೆಳೆದ್ರೆ ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಾನೆ. ಪ್ರಜಾಪ್ರಭುತ್ವ ನಾಶ ಆದ್ರೆ ನಾವೆಲ್ಲ ಎಲ್ಲಿರ್ತೀವಿ? ಸಂವಿಧಾನಕ್ಕೆ ಯಾಕೆ ಸವಾಲಿದೆ? ಎಲ್ಲಿದೆ? ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ವಿಮೆನ್ ರಿಸರ್ವೇಶನ್ ಬಿಲ್ ಬಂತು. ನಮ್ಮ ಲೆಕ್ಚರ್ಸ್ ಅಲ್ಲಿ ಇದೆ, ಚೆನ್ನಾಗಿ ಓದ್ಕೊಂಡಿದ್ದಾರೆ. ವಿಮೆನ್ ರಿಸರ್ವೇಶನ್ ಬಿಲ್ ಇಸ್ ಡಿಫರೆಂಟ್, ಡಿಲಿಮಿಟೇಷನ್ ಇಸ್ ಡಿಫರೆಂಟ್. ಕ್ಷೇತ್ರ ಪುನರ್ವಿಂಗಡಣೆ ಬೇರೆ, ವಿಮೆನ್ ರಿಸರ್ವೇಶನ್ನೇ ಬೇರೆ. ಯಾವುದೋ ಬಿಲ್ ಅದಂತ ಮಹತ್ವ ಬಿಲ್ ಪಾಸ್ ಆಗಿದ್ರೆ 2/3 ಮೆಜಾರಿಟಿ ಇರಬೇಕು ಪಾರ್ಲಿಮೆಂಟ್ ಅಲ್ಲಿ. ಅದಕ್ಕೆ ಏನ್ ಮಾಡಿದ್ದಾರೆ, ಸೆಕ್ಷನ್ 8 ಡಿಲಿಂಕ್ ಮಾಡಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಅದನ್ನು ತೆಗೆದಾಕಿ ಅದರ ಸಂವಿಧಾನದಲ್ಲಿದ್ದಂತ ಅಧಿಕಾರವನ್ನ ತಿರುಚಿ ನೇರವಾಗಿ ಸರ್ಕಾರದ ಅಧಿಕಾರಕ್ಕೆ ತಗೊಳ್ಳೋದು. ದಟ್ ಮೀನ್ಸ್ ಟು ಸೇ ಡಿನೇ ದಿ ಪವರ್ಸ್ ವೆಸ್ಟೆಡ್ in the constitution as per the delimitation is concerned should be taken away from the constitution. The government must have that power. ಆತರ ಆದ್ರೆ
ನಮ್ ಗತಿ ಏನಾಗುತ್ತೆ? ಏನಾಗುತ್ತೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ನಮ್ಮ ಸಮಸ್ಯೆಯ ಬೀಗದ ಕೈ ಇರೋದು ರಾಜಕೀಯ ಅಧಿಕಾರದಲ್ಲಿ. ನಮ್ಮ ಸಮಸ್ಯೆಯ ಬೀಗದ ಕೈ ಇರೋದು ರಾಜಕೀಯ ಅಧಿಕಾರದಲ್ಲಿ. 10 ವರ್ಷಕ್ಕೆ ಒಂದ್ಸಾರಿ ಸೆನ್ಸಸ್ ಡಿಲಿಮಿಟೇಷನ್ ಮಾಡಬೇಕು, ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಇವರು ಮೊದಲನೇ ಬಾರಿಗೆ ಪಾರ್ಲಿಮೆಂಟ್ ನಲ್ಲಿ ಒಂದು ಬಿಲ್ ಬಿದ್ದೋದಂತದ್ದು ಇನ್ ಹಿಸ್ಟಾರಿಕಲ್ ಡೆವಲಪ್ಮೆಂಟ್. ಮಹಿಳಾ ಮೀಸಲಾತಿಗೆ ವಿರುದ್ಧ ಇಲ್ಲ. ಇವರೆಲ್ಲ ಸೇರಿ ಮನವಾದಗಳು ಅಂತ ಹೇಳಿದ್ರೆ ದೇವರಾಜ್ ಅವರು, ಇವರೆಲ್ಲ ಸೇರೇನೆ ಹಿಂದೂ ಕೋಡ್ ಬಿಲ್ ಡಿಫೀಟ್ ಮಾಡಿದ್ದು. ಮಹಿಳೆಯರಿಗೆ ಸಮಾನತೆ, ಸಮಾನ ವೇತನ, ಆಸ್ತಿ ಹಕ್ಕು, ಉದ್ಯೋಗದ ಎಲ್ಲ ಹೇಳಿದಾಗ ಎಲ್ಲ ಸೇರಿ ಆ ಬಿಲ್ಲನ್ನು ಸೋಲಿಸಿದ್ರು. ಈಗ ನಾವು ಮಹಿಳೆಯರ ಪರವಾಗಿದ್ದೀವಿ ಅಂತ ಹೇಳ್ತಾರೆ. ಸತಿಯೊಡನೆ ಸಹಗಮನ ಪದ್ಧತಿ ಯಾರ ಕಾಲದಲ್ಲಿತ್ತು, ಯಾವ ಧರ್ಮದಲ್ಲಿತ್ತು? ಗಂಡ ಸತ್ತ ಮೇಲೆ ಹೆಂಡತಿನೂ ಬೆಂಕಿಗೆ ಬಿದ್ದು ಸಾಯ್ಬೇಕು. ಯಾರು ಮಾಡ್ತಾ ಇದ್ರು? ಇದೇ ಸನಾತನವಾದಿಗಳು. ಅವ್ರಿಗೆ ಯಾವಾಗ ಕಾಣ್ತಾ ಇದ್ದು? ರಾಜಾರಾಮ್ ಮೋಹನ್ ರಾಯ್ ಅವ್ರ ಅಣ್ಣ ಸತ್ತೋದಾಗ ಅವ್ರ ಹೊತ್ತಿಗೆ ಬೆಂಕಿಗೆ ಹಾರಬೇಕಾಗಿತ್ತು. ಏನ್ರಿ ಇಂಥ ಕ್ರೂರ ಪದ್ಧತಿ? ಬಟ್ ಇಟ್ ಕಮ್ಸ್ ಟು ದೇರ್ ಟರ್ಮ್ ಅವ್ರ ಕಣ್ಣು ತೆರೀತು. ಬೇರೆಯವ್ರಿಗಾದ್ರೆ ಸೊ ಈ ತರದ ಒಂದು ಸನಾತನವಾದ, ಈಗ ಮನುವಾದವನ್ನು ಸುಟ್ಟಾಕಿದ್ರು. ಸಹಸ್ರಬೋಧೆ ಮತ್ತು ಗಂಗೂಬಾಯಿ ಸಾವಂತ್ ಅನ್ನೋ ಇಬ್ಬರು ಅಂಬೇಡ್ಕರ್ ಶಿಷ್ಯರು. ಅವರಲ್ಲಿ ಒಂದು ಹಿಂದೂ ಒಬ್ಬರು, ಬ್ರಾಹ್ಮಣರೊಬ್ಬರು ಅವ್ರ ಶಿಷ್ಯರು. 1927 ಮಾಡ್ಕೆರೆ ಹತ್ರ ಅದನ್ನು ಸುಟ್ಟಾಕ್ತಾರೆ. ಯಾಕೆ ಸುಟ್ಟಾಕ್ತಾರೆ? ಅಂದಿನ ಅಸ್ಪೃಶ್ಯ ಸಮುದಾಯಗಳು ಕೆರೆ ನೀರಿಗೆ ಹೋಗೋದು ಅಷ್ಟೇ ಅಲ್ಲ, ದೇವಸ್ಥಾನ ಪ್ರವೇಶ ಮಾಡೋದು ಅಲ್ಲ ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳು ಮದುವೆ ಆದ್ರೆ ಪೂಜಾರಿ ಜೊತೆಲಿ 1 ವಾರ ಇರಬೇಕಾಗಿತ್ತು. ಎಂತ ಕ್ರೂರವಾದ ಪದ್ಧತಿ! ನಮಗೆ ವಿದ್ಯೆ ಇಲ್ಲ, ಎಣ್ಣೆ ಕಾಯಿಸಿ ಕಿವಿಲಾಗ್ತಾ ಇದ್ರು. ಅಂತ ಕ್ರೂರವಾದ ಪದ್ಧತಿಯನ್ನ ವಿರೋಧ ಮಾಡಿ, ಅದು ಮತ್ತು ನಾಗಕಾಲ ಟೆಂಪಲ್ ಪ್ರವೇಶ, ಈ ಎರಡನ್ನ ಇಟ್ಕೊಂಡು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ವಾದ ಮಾಡ್ತಾರೆ. ಹೆಂಗೆ ಸೋಷಿಯಲ್ ಸ್ಟೇಟಸ್ ಇದೆ ಇಂಡಿಯಾದಲ್ಲಿ ಅಂತೇಳಿ. ದಿಸ್ ಆರ್ ದಿ 2 ಇಂಪಾರ್ಟೆಂಟ್ ಎವಿಡೆನ್ಸ್. ಅವನ್ನ ಎವಿಡೆನ್ಸ್ ಮಾಡ್ಬೇಕಾಯ್ತು ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರಿಗೆ ರಕ್ಷಣೆ ಕೊಟ್ಟವರು ಒಬ್ಬ ಮುಸ್ಲಿಂ ಲೀಡರು ಬಾಬಾ ಸಾಹೇಬ್ ಅಂಬೇಡ್ಕರ್. ಆಗ ಕಾರಣಕ್ಕೇಳಿ ಒಬ್ಬ ಮುಸ್ಲಿಂ ಲೀಗ್ನ ಲೀಡರ್ ಅವರು ಹೋದಾಗ 10,000 ಜನ ಅವ್ರನ್ನೆಲ್ಲ ಹಚ್ಕೊಂಡ್ ಬರ್ತಾರೆ. ಅವರು ಒಂದಲೇ ಅವ್ರಿಗೆ ಅವಕಾಶ ಕೊಟ್ಟು ಅಲ್ಲೇ ಸರ್ವೆ ಮಾಡಿಸ್ತಾರೆ. ಸೊ ಈ ತರ ಇತಿಹಾಸ ನಮಗೋಸ್ಕರನೇ, ದೇಶಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಸಂಪೂರ್ಣವಾದಂತ ಜೀವನವನ್ನ ತ್ಯಾಗ ಮಾಡಿದ್ದಾರೆ. ನಾವು ಅದನ್ನ ಅನುಕರಣೆ ಮಾಡುವಾಗ ನಮಗೆ ಶಿಕ್ಷಣದ ಅವಶ್ಯಕತೆ ಇದೆ. ಶಿಕ್ಷಣ ಒಂದೇ. ಬಹಿಷ್ಕೃತ ಹಿತಕಾರಣಿ ಮಾಡಿದಾಗ ಅವ್ರು ಹೇಳಿದ್ದೇನೆ, ಶಿಕ್ಷಣ, ಸಂಘಟನೆ, ಹೋರಾಟ. ಅವ್ರು ಕೊಟ್ಟಿರೋ ಮಂತ್ರ ಇದು. 100 ವರ್ಷಗಳ ಹಿಂದೆ ನಮ್ಮ ದಲಿತ ಸಂಘಟನೆಗಳು ಅಥವಾ ನೀವ್ಯಾರು ಕಾರ್ಯಕ್ರಮ ಮಾಡಿದ್ರೆ ನೀವು ಮೇಲ್ ಬರೆದು ಶಿಕ್ಷಣ, ಸಂಘಟನೆ, ಹೋರಾಟ, ಈ ಮಂತ್ರಗಳ ಮೂಲಕ ನಾವು ಸಂಘಟಿತರಾಗಬೇಕು. ಇನ್ನು ಸಂಪೂರ್ಣವಾಗಿ ಸಮಾನತೆ ಸಿಕ್ಕಿಲ್ಲ ನಮ್ಗೆ. ಹಳ್ಳಿಗಳಲ್ಲಿ ಇನ್ನೂ ಪ್ರವೇಶಿಸಿದ ಸಾರ್ವಜನಿಕ ರಸ್ತೆಗಳಲ್ಲಿ ಹೆಣ ಹೊಚ್ಕೊಂಡು ಹೋಗೋಕೆ ಬಿಡಲ್ಲ ದಲಿತರದು ಎಷ್ಟೋ ಕಡೆ. ಅದಕ್ಕೆ ಸೋಷಿಯಲ್ ಬೈಕಾಟ್ ಬಿಲ್ ತಂದಿದ್ದೀನಿ ನಾನು. ಸೋಷಿಯಲ್ ಬೈಕಾಟ್ ಅದು ಶೆಡ್ಯೂಲ್ ಕಾಸ್ಟ್ ಇರಲಿ, ಬೇರೆಯವರಲ್ಲಿ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕೋದಕ್ಕೆ ಕಾನೂನಾತ್ಮಕವಾಗಿ ಸಂವಿಧಾನವಾಗಿ ಯಾರಿಗೂ ಅವಕಾಶ ಇಲ್ಲ. ಮೇಲ್ ಜಾತಿಯವರು ಅಥವಾ ಕೆಳ ಜಾತಿಯವರು ಅಂತ ಮೇಲೆ ಕೆಳಗೆ ಅಂತೇನಿಲ್ಲ. ಮುಂದುವರೆದ ಜಾತಿ, ಹಿಂದುಳಿದ ಜಾತಿಗಳು ಮದುವೆ ಆದ್ರೆ ಅವರನ್ನ ಮರ್ಯಾದೆ ಅಂತಂತಾರೆ. ಮರ್ಯಾದೆ ಇಲ್ಲದೆ ಗೊತ್ತದು. ಅದಕ್ಕೂ ಬಿಲ್ ತಂದಿದ್ದೀವಿ. ಸುಮೋಟೆ ಕೇಸ್ ಹಾಕಿ ಜೈಲ್ಗೆ ಹಾಕ್ಬೇಕು, ಆ ತರ ಬಿಲ್ ತಂದಿದ್ದೀವಿ ಮೊನ್ನೆ ಅಸೆಂಬ್ಲಿದಲ್ಲಿ. ಬಿಲ್ ತಂದಿ
ಈ ಬೆಲ್ಗಳಿಂದ ಏನು ದೊಡ್ಡ ಬದಲಾವಣೆಯಲ್ಲಿ ಶಿಕ್ಷೆ ಆಗುತ್ತೆ, ಆದರೆ ಜನರ ಮನಸ್ಸಿನ ಬದಲಾವಣೆ, ಸಮುದಾಯದ ನಿಲುವಿನಲ್ಲಿ ಬದಲಾವಣೆ ಆಗದೆ ಹೊರತು ಸುಧಾರಣೆ ಆಗೋದಿಲ್ಲ. ನಮ್ಮ ದೇಶದ ಪ್ರಜಾಪ್ರಭುತ್ವದ ಬುನಾದಿನೇ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ. ಈ ತಳಹದಿಯ ಮೇಲೆ ದೇಶದ ಪ್ರಜಾಪ್ರಭುತ್ವ ನಿಂತಿದೆ. ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವದ ತಳಹದಿಯ ಮೇಲೆ ಭಾರತ ದೇಶದ ಪ್ರಜಾಪ್ರಭುತ್ವ ನಿಂತಿದೆ. ಇದನ್ನ ದುರ್ಬಲಗೊಳಿಸಲಿಕ್ಕೆ ಕೋಮುವಾದ ಮತ್ತು ಮದೀಯವಾದ ಸವಾಲುಗಳನ್ನು ಆಗ್ತಾ ಇದ್ದಾವೆ. ಯಾವ ಶೋಷಿತ ವರ್ಗಗಳು ಸಂಘಟನಾತ್ಮಕ ಹೋರಾಟಗಳ ಮೂಲಕ ದೊಡ್ಡ ಶಕ್ತಿಯಾಗಿ ದ್ವಿಜ ಶಕ್ತಿಯನ್ನ ಹಿಮ್ಮೆಟ್ಟಿಸಬೇಕಾಗಿತ್ತು, ಬ್ರಾಹ್ಮಣ ಶಕ್ತಿಯನ್ನ ಹಿಮ್ಮೆಟ್ಟಿಸಬೇಕಾಗಿತ್ತು. ಬ್ರಾಹ್ಮಣ್ಯ ಶಕ್ತಿ ಬ್ರಾಹ್ಮಣವಲ್ಲ. ಅಂಬೇಡ್ಕರ್ ಹೇಳಿದ್ದಾರೆ, ಐ ಲವ್ ಬ್ರಾಹ್ಮಿನ್ಸ್, ಐ ಹೇಟ್ ಬ್ರಾಹ್ಮಣಿಸಮ್ ಅಂತ ಹೇಳಿದ್ದಾರೆ. ಬ್ರಾಹ್ಮಣ್ಯ ಶಕ್ತಿಗಳನ್ನ ಹಿಮ್ಮೆಟ್ಟಿಸುವಂತ ಶಕ್ತಿಯನ್ನ ಮೈಗೂಡಿಸ್ಕೊಳ್ಳದೆ ಹೋದ್ರೆ ಅಪಾಯ ತಪ್ಪಿದ್ದಲ್ಲ. ಇಂದು ಸಂವಿಧಾನದಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ಸಂಸ್ಥೆಗಳು ಪ್ರಜಾಪ್ರಭುತ್ವದ ಕೈಗಳನ್ನ ದುರ್ಬಲಗೊಳಿಸ್ತಾ ಇದ್ದಾವೆ. ದ ಕಾನ್ಸ್ಟಿಟ್ಯೂಷನಲಿ ಕ್ರಿಯೇಟೆಡ್ ಬಾಡೀಸ್ ಆರ್ ಆಲ್ ಟ್ವಿಸ್ಟಿಂಗ್ ದಿ ಕಾನ್ಸ್ಟಿಟ್ಯೂಷನ್, including election commission, the CBC, the CBI, the ED and income tax, ಇವನ್ನೆಲ್ಲ ಬಳಸಿ ಪ್ರಜಾಪ್ರಭುತ್ವದ ಕುತ್ತಿಗೆಯನ್ನ ಇಸಿಕ್ಕಾಗ್ತಾ ಇದ್ದಾರೆ. ಇಂಥ ಒಂದು ಆಡಳಿತ ಜನರ ಹಿತವನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ ಅಮೂಲಾಗ್ರವಾದಂತ ಬದಲಾವಣೆ ತರ್ತಕ್ಕಂಥ ಯಾವುದೇ ಘೋಷಣೆಗಳನ್ನ ಕಾಣಲಿಲ್ಲ. ಅಮೂಲಾಗ್ರವಾದಂತ ಬದಲಾವಣೆ ತರ್ತಕ್ಕಂಥ ಯಾವುದೇ ಅಂಶಗಳನ್ನು ಕಾಣಲಿಲ್ಲ. ಆದರೂ ಮಾಧ್ಯಮಗಳು, ಕೈಗಾರಿಕೋದ್ಯಮಗಳ ಕೈಯಲ್ಲಿದ್ದಾವೆ. ಅವರ ನಿರ್ದೇಶನದಂತೆ ಅವರು ಕೆಲಸ ಮಾಡಿ ಪ್ರಚಾರಗಳ ಮೂಲಕ ಅವರು ಮುಂಚೂಣಿಯಲ್ಲಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಆದರೆ ಜನರ ಬದುಕು, ಶೋಷಿತರ ಬದುಕು, ಕೃಷಿ ಕಾರ್ಮಿಕರ ಬದುಕು ಹಾಗೆ ಉಳಿದಿದೆ. ಲೈಫ್ ರಿಮೈನ್ ಆಸ್ ಇಟ್ ಈಸ್. ಈ ಹಿನ್ನೆಲೆಯಲ್ಲಿ ನಮಗೆ ದೊಡ್ಡ ಪ್ರೇರಣಾ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ವಿಶ್ವಸಂಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ದಿನಾಚರಣೆಯನ್ನು ಮಾಡಿ ಅವರು ಅಲ್ಲಿ ಒಂದು ನಿರ್ಣಯ ಏನ್ ಮಾಡಿದ್ರು ಅಂದ್ರೆ, ಅವತ್ತು ದಿನ we have to come back in equality. We have to come back in equality and to march to achieve the goal of sustainable development. ಅಸಮಾನತೆಯನ್ನು ತೊಡೆದು ಸಮ ಸಮಾಜ ನಿರ್ಮಾಣದ ಗುರಿಯ ಕಡೆಗೆ ನಾವು ಹೆಜ್ಜೆ ಇಡಬೇಕು ಅಂತ ಹೇಳಿ ವಿಶ್ವಸಂಸ್ಥೆ ಹೇಳಿದೆ. ವಿಶ್ವಸಂಸ್ಥೆನಲ್ಲಿ ಭಾರತದ ಸಂವಿಧಾನ ಮತ್ತು ಅಂಬೇಡ್ಕರ್ ಬಗ್ಗೆ ಚರ್ಚೆ ಆಗಿತ್ತು ಅಂತ ಹೇಳಿದ್ರೆ, ದಿ ಕಾಂಟ್ರಿಬ್ಯೂಷನ್ ಆಫ್ ಅಂಬೇಡ್ಕರ್ ಇನ್ ಕಂಬ್ಯಾಕ್ಟಿಂಗ್ ಇನ್ ಈಕ್ವಾಲಿಟಿ ಇನ್ ದಿ ವರ್ಲ್ಡ್ ಇಸ್ ಪ್ಯಾರಮೌಂಟ್ ಇಂಪಾರ್ಟೆಂಟ್. ಅತ್ಯಂತ ಪ್ರಮುಖವಾದದ್ದು. ಇಡೀ ದೇಶದಲ್ಲಿ ಅಸಮಾನತೆಯ ಜೊತೆಗೆ ಪ್ರಪಂಚದಲ್ಲೇ ಇರ್ತಕ್ಕಂಥ ಅಸಮಾನತೆ ತೊಡೆದಾಕಬೇಕು ಅಂತ ಸಂದೇಶವನ್ನ ತನ್ನ ಸಂವಿಧಾನದ ಮೂಲಕ ಪ್ರಪಂಚಕ್ಕೆ ಹೇಳಿದ್ದಾರೆ. ಅದಕ್ಕೆ ಅವರನ್ನ ವಿಶ್ವಜ್ಞಾನಿ ಅಂತ ಕರೆದರು. ಅದಕ್ಕೆ ಬಾಬಾ ಸಾಹೇಬರನ್ನ ವಿಶ್ವಜ್ಞಾನಿ ಅಂತ ಕರೆದರು. ವರ್ಲ್ಡ್ ನಾಲೆಜ್ ಡೇ ಅಂತ ಮಾಡಿದ್ರು ಅವ್ರ ಜನ್ಮ ದಿನಾಚರಣೆ. ಇಂಥ ಒಂದು ಶ್ರೇಷ್ಠ ವ್ಯಕ್ತಿಯ ಸಮುದಾಯಕ್ಕೆ ಸೇರಿರ್ತಕ್ಕಂಥ ನಾವು ಹೆಚ್ಚು ಜವಾಬ್ದಾರಿಯಿಂದ ನಡೀಬೇಕು. ವಿಷಯಗಳನ್ನ ಅರ್ಥೈಸ್ಕೊಳ್ಬೇಕು. ಏನೋ ಗೊತ್ತೇ ಅರ್ಧ ಬರ್ದು ತಿಳ್ಕೊಂಡು ಏನೇನೋ ಮಾಡಕ್ ಹೋಗ್ಬಾರ್ದು. ಒಳ ಮೀಸಲಾತಿ ಬಂತು, ಒಳ ಮೀಸಲಾತಿ ಯಾರು ಕೇಳಿರ್ಲಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ್ರು, ಅದೇನು ಮ್ಯಾಂಡೇಟರಿ ಇರಲಿಲ್ಲ, ಬೈಂಡಿಂಗ್ ಇರಲಿಲ್ಲ. ಸರ್ಕಾರ ಮಾಡ್ತು, ತೀರ್ಮಾನ ಆಯ್ತು, ಇನ್ನೂ ಏನು ರಿಕ್ರೂಟ್ಮೆಂಟ್ ಆಗಿರ್ಲಿಲ್ಲ, ಕಾನೂನುಗಳು ಮಾಡಿರ್ಲಿಲ್ಲ. ಮಾದೇವಪ್ಪ ಎಲ್ಲರೂ ಕೆಡಿಸ್ಬಿಟ್ಟಂತ ಹೊರಟೇ ಬಿಟ್ರು. ಫೋಟೋನು ತಗೊಂಡ್ರು, ಈ ಕಡೆ ಒಬ್ರು ಹೂಮಲೆ ಹಿಡ್ಕೊಂಡ್ರು, ಒಂದ್ ಕಡೆ ಚಪ್ಪಲಿನ ಹಿಡ್ಕೊಂಡ್ರು, ಇತ್ತ ಹೊರಟೇ ಬಿಟ್ರು. ಏನ್ ತೀರ್ಮಾನ ಆಗಿರ್ಲಿಲ್ಲ, ರಿಕ್ರೂಟ್ಮೆಂಟ್ಗೆ ರೂಲ್ಸೇ ಮಾಡಿರ್ಲಿಲ್ಲ. ಯಾರೋ ಬಂದು ಹೇಳಿದ್ರು. ಸೊ ನಾನು ಎಲ್ಲವನ್ನೂ ನೋಡ್ತಾನೆ ಇದ್ದೆ. ಯಾಕೆಂದ್ರೆ ಬುದ್ಧ ಪ್ರಶ್ನೆ ಮಾಡಿ ಅಂತ ಹೇಳಿದ್ರು. ಅದರ ನೈತಿಕತೆ ಇತ್ತು, ಅವರ ಮನಸ್ಸಲ್ಲಿ ಪಾರದರ್ಶಕ ಇತ್ತು. ಐ ಆಮ್ ಎ ಡೆಮೋಕ್ರೇಟ್, ನಾನು ಒಬ್ಬ ಪ್ರಜಾಪ್ರಭುತ್ವವಾದಿ. ಯಾರ್ಯಾರು ಏನೇನು ಬೇಕಾದ್ರೂ ಗ್ಲೋರಿಫೈ ಮಾಡಿಕೊಂಡ್ರು. ಅಂತಿಮವಾಗಿ ನಿನ್ನೆ ತೀರ್ಮಾನ ಆಯ್ತು. ಯಾರಿಗೂ ಅನ್ಯಾಯ ತೊಂದರೆ ಆಗದ ರೀತಿಯಲ್ಲಿ
ಮೂರು ಗುಂಪಿಗೂ ಒಂದೇ ಸಾರಿ ರಿಸರ್ವೇಶನ್ ಸಿಕ್ಕರೆ ಒಣ ಮೀಸಲಾತಿ, ಒಂದು ಹೇಳಿದ್ರೆ ಅವರಲ್ಲಿ ಓಪನ್. ಆ ತೀರ್ಮಾನ ನಿನ್ನೆ ಆಯಿತು. ಸೊ ಎಲ್ರಿಗೂ ಖುಷಿಯಾಗದೇ ಇರ್ಬೋದು, ಯಾರಿಗೂ ಅನ್ಯಾಪಿ ಇಲ್ಲ, ಅಸಮಾಧಾನ ಇಲ್ಲ. ಆ ಥರ ತೀರ್ಮಾನ ಮಾಡಲಿಕ್ಕೆ ನಮ್ಮ ಉದ್ದೇಶ ಶೋಷಿತ ಸಮುದಾಯಗಳು ಒಗ್ಗಟ್ಟಾಗಿರಬೇಕು. ನಮ್ಮನ್ನು ಒಡೆದು ಆಡುವ ಶಕ್ತಿಗಳು ಬಲಾಢ್ಯವಾಗಿದ್ದಾವೆ. ನಮ್ಮ ಬೇಡಿಕೆಯ ಒತ್ತಾಯದ ಶಕ್ತಿಯನ್ನ ಕಳ್ಕೊಂಡ್ರೆ ನಮಗೆ ನಷ್ಟ. ಯಾರಿಗೋ ಲಾಭ ನಷ್ಟಕ್ಕಿಂತ ಹೆಚ್ಚಾಗಿ ನಮ್ಮ ಡಿಮಾಂಡಿಂಗ್ ಸ್ಟ್ರೆಂತ್ ಕಡಿಮೆ ಆದರೆ ಸಮುದಾಯಕ್ಕೆ ನಷ್ಟ. ಅದಕ್ಕೆ ಒಗ್ಗಟ್ಟಾಗಿ ಇದ್ದು ನಮ್ಮ ಶಕ್ತಿ ನಮ್ಮ ಹಕ್ಕುಗಳಿಗೆ, ನಮ್ಮ ಬದುಕಿಗೆ, ಸಂವಿಧಾನ ಕೊಟ್ಟಂತ ಆಶೆಗಳಿಗೆ ಪೂರಕವಾಗಿರಬೇಕು ಅಂತ ಹೇಳಿ ಇವತ್ತೇನು ಇಂಥ ಒಂದು ಐತಿಹಾಸಿಕವಾದಂಥ ಕಾಮಗಿರಿನಲ್ಲಿ ಅಂಬೇಡ್ಕರ್ ಜಯಂತಿ, ಲೇಬರ್ 1942-46 ಲೇಬರ್ ಮಿನಿಸ್ಟರ್ ಆಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. 14 ಗಂಟೆ ಇದ್ದದನ್ನ 8 ಗಂಟೆಗೆ ಮಾಡಿದ್ರು. ರಜಾದಿನಗಳಲ್ಲೂ ಸಂಬಳ ಕೊಡ್ಬೇಕು ಅಂತ ಮಾಡಿದ್ರು. ಕನಿಷ್ಠ ವೇತನ ಕೊಡ್ಬೇಕು ಅಂತ ಮಾಡಿದ್ರು. ಲೇಬರ್ ಪಾರ್ಟಿನೇ ರಚನೆ ಮಾಡಿದ್ರು ಅಂಬೇಡ್ಕರ್ ಅವರು. ಹೀಗಾಗಿ ಇಡೀ ಭಾರತದ ಸರ್ವತೋಮುಖ ಅಭಿವೃದ್ಧಿಗೆ ತನ್ನ ಜೀವನವನ್ನು ಮುಡುಪಾಗಿಟ್ಟಂತ ಅತ್ಯಂತ ಶ್ರೇಷ್ಠ ರಾಷ್ಟ್ರೀಯವಾದಿ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಸ್ ನಾಟ್ ಎ ದಲಿತ್ ಲೀಡರ್, ಇಸ್ ಎ ಗ್ರೇಟ್ ನ್ಯಾಷನಲಿಸ್ಟ್ ಅಂಡ್ ಎ ಪ್ಯಾಟ್ರಿಯಾಟ್. ರಾಷ್ಟ್ರೀಯವಾದಿ ಮತ್ತು ದೇಶ ಪ್ರೇಮಿ. ಇದನ್ನು ಹೇಳಿದವರು ಲೋಹಿಯಾ ಅವರು. ಭಾರತ ದೇಶದಲ್ಲಿ ಯಾರಾದ್ರೂ ಇಂಟಿಗ್ರಿಟಿ ಮತ್ತು ಕ್ಯಾರೆಕ್ಟರ್ ಇರೋಂಥ ಲೀಡರ್ ಇದ್ದಾರೆ ಅಂದ್ರೆ ನಂಬರ್ 1 ಇಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಲೋಹಿಯಾ ಹೇಳಿದ್ದಾರೆ. ಅವರು ಪತ್ರಿಕೆಯನ್ನು ಮಾಡಿದ ಪತ್ರಿಕೆಯ ಸ್ನೇಹಿತರು ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪತ್ರಿಕೆನೂ ನಡೆಸ್ತಾರೆ. 3-4 ಪತ್ರಿಕೆ, ಮೂಕನಾಯಕ, ಬಹಿಷ್ಕೃತ ಭಾರತ, 3-4 ಪತ್ರಿಕೆಯನ್ನು ಮಾಡಿದ್ರು. ಆ ಪತ್ರಿಕೆಯಲ್ಲಿ ಅವರು ಧ್ವನಿ ಇಲ್ಲದ ಜನರ ಧ್ವನಿಯಾಗಿ ಕೆಲಸ ಮಾಡಿದ್ರು. ಪತ್ರಿಕೆ ಇದೆಯಲ್ಲ, ಧ್ವನಿ ಇಲ್ಲದ ಧ್ವನಿಯಾಗಿ ಕೆಲಸ ಮಾಡಿದ್ರು. ಯಾಕೆ ಪತ್ರಿಕೆ ಮುಖ್ಯ ಪ್ರಜಾಪ್ರಭುತ್ವ ಅಂದ್ರೆ, ಸರ್ಕಾರ ಇಲ್ಲದೇನೆ ಪ್ರಜಾಪ್ರಭುತ್ವ ನಡೀತದೆ, ಆದ್ರೆ ಪತ್ರಿಕಾ ಇಲ್ಲದೇನೆ ಪ್ರಜಾಪ್ರಭುತ್ವ ಯಶಸ್ವಿಯಾಗಿ ಕೆಲಸ ಮಾಡಕ್ಕಾಗೋದಿಲ್ಲ ಅಂತ ಹೇಳಿ ಥಾಮಸ್ ಜಾಫರ್ಸನ್ ಅಮೆರಿಕ ಅಧ್ಯಕ್ಷರು, ದೊಡ್ಡ ಪತ್ರಿಕೋದ್ಯಮಿ, ಅವರು ಹೇಳಿರೋ ಮಾತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಪತ್ರಿಕೋದ್ಯಮಿಯಾಗಿ ಅವರು ಧ್ವನಿ ಇಲ್ಲದ ಅವರ ಪರವಾಗಿ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದಾರೆ. ಬಂಧುಗಳೇ, ಇವತ್ತು ಅಸಂಖ್ಯಾತವಾದಂಥ ಜನರು, ಊರಿನ ಮುಖಂಡರು, ಯಜಮಾನರು, ಯುವಕ ಮಿತ್ರರು ಮತ್ತು ಮಹಿಳೆಯರು ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಜೊತೆಗೆ ಕಾರ್ಮಿಕ ದಿನಾಚರಣೆ, ಬುದ್ಧ ಜಯಂತಿಯನ್ನ ಆಚರಣೆ ಮಾಡಿದಿರಿ. ಈ ಒಂದು ಆಚರಣೆ ಆ ಎಲ್ಲ ವಿಚಾರಧಾರೆಗಳ ಪ್ರೇರಣಾ ಶಕ್ತಿಯಾಗಿ ನಾವೆಲ್ಲರೂ ನಾಗರಿಕ ಸಮಾಜದ ವ್ಯಕ್ತಿಗಳಾಗಿ ಪರಿವರ್ತನೆ ಆಗಿ ಸಮಾಜವನ್ನು ಕಟ್ಟಲಿಕ್ಕೆ, ನಮ್ಮ ಹಕ್ಕುಗಳನ್ನು ಪಡೆಯಲಿಕ್ಕೆ ಸಂಘಟನೆಯಾಗಿ ಹೋರಾಟ ಮಾಡಿ ಅಪಾಯದಲ್ಲಿರುವ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಸಂರಕ್ಷಣೆ ಮಾಡಲಿಕ್ಕೆ ಈ ಒಂದು ಆಚರಣೆ ನಮಗೆ ಶಕ್ತಿ ಆಗಲಿ ಅಂತ ಆಶಿಸಿ, ಈ ಊರಿನ ಸಮಸ್ತ ಜನರು ಅತ್ಯಂತ ಪ್ರೀತಿಯಿಂದ ನನ್ನನ್ನು ಕಂಡು ಇಲ್ಲಿಗೆ ಕರೆದಿದ್ದು. ನಮ್ಮ ಎಂಪಿನೂ ಬರ್ತೀನಿ ಅಂತ ಹೇಳಿದ್ರು. ನಮ್ಮ ಮನೆ ಕೆಲಸ ಇತ್ತು, ನಾನೇ ಹೋಗ್ತೀನಿ, ಸ್ವಲ್ಪ ಕೆಲಸ ಅಟೆಂಡ್ ಮಾಡುವಂತ ಹೊರಟಿದ್ದವನು. ಹೀಗಾಗಿ ಇಂಥ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ಮಾಡಿದ್ದೀನಿ. ನಮ್ಮ ನರೇಂದ್ರ ಅವರು ನನ್ನ ಮೇಲೆ ಒತ್ತಡ ಆಗ್ತಾ ಇದ್ರು, ನಮ್ಮ ಕೃಷ್ಣಮೂರ್ತಿ ಒತ್ತಡ ಆಗ್ತಾ ಇದ್ರು, ಸರ್ ನಮ್ಮಲ್ಲೇ ಒಂದು ಮೀಟಿಂಗ್ ಮಾಡೋಣ ಅಂತ, ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡೋಣ ಅಂತ. ನಾನು ಕ್ಯಾಬಿನೆಟ್ ಸಬ್ ಕಮಿಟಿ ಬೇಡ, ಹಿಂದೆ ಎಸ್ ಎಂ ಕೃಷ್ಣ ಅಂದ್ರೆ ಬಿಳಿಗಿರಂಗನ ಬೆಟ್ಟದಲ್ಲಿ ಕ್ಯಾಬಿನೆಟ್ ಒಂದು ಕ್ಯಾಬಿನೆಟ್ ಮಾಡೋಣ ಅಂತ ಹೇಳಿ MMS ಅಲ್ಲಿ ಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ ಮಾಡಿಸ್ತಾರೆ. 3,000ಕ್ಕೂ ಹೆಚ್ಚು ಕೋಟಿ ಚಾಮರಾಜ ಜಿಲ್ಲೆಗೆ ಬಂದಿದೆ. ಮೋರ್ ದನ್ 3,000 crores. ಹನೂರಲ್ಲಿ ಕುಡಿಯಕ್ಕೆ ನೀರಿಲ್ಲ, ಮಾಟ್ರಳ್ಳಿಯಲ್ಲಿ ಕುಡಿಯಕ್ಕೆ ನೀರಿಲ್ಲ, ಮತ್ತು 10 ಪಂಚಾಯತಿಗಳು ಬೆಟ್ಟ ಸುತ್ತಮುತ್ತ. ಇಲ್ಲಿದ್ದಾನಲ್ಲ ನಮ್ಮವನು ಲೀಡ್ರು, 490 ಕೋಟಿ ರೂಪಾಯಿ ನೀರಾವರಿಗೆ ಕೊಡಿಸಿದ್ದೀವಿ. ಇತಿಹಾಸದಲ್ಲಿ ಕ್ಯಾಬಿನೆಟ್ ಮೀಟಿಂಗೂ ಆಗಿಲ್ಲ, ಸಾವಿರಾರು ಕೋಟಿ ಹಣವೂ ಬಂದಿಲ್ಲ ಈ ಊರಿಗೆ. ಆವಾಗ ಕೆಲಸ ಮಾಡಿದ್ರೆ ಇಲ್ಲಿಂದ ಜನರು ಕೆಲಸ ಮಾಡೋಕ್ಕೆ ವಲಸೆ ಹೋಗ್ತಿರ್ಲಿಲ್ಲ. ನಿಮ್ಮ ಮುಖದಲ್ಲಿ ನಗು ಕಾಣಬೇಕು, ನಮ್ಮ ತಾಯಂದಿರು ಕಳೆಯಿಂದ ತುಂಬಿರಬೇಕು,
ನಮ್ಮ ಯುವಕರು ಹೆಚ್ಚು ಹೆಚ್ಚು ಶಕ್ತಿಶಾಲಿಗಳಾಗಿರ್ಬೇಕು. ಇವು ಏನು ಇಲ್ಲದೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದೀರಿ ನೀವು. ಎಲ್ಲ ಸವಲತ್ತು ಸಿಗ್ಬಿಟ್ರೆ ಕೊಳ್ಳೇಗಾಲ, ಅಣೂರು, ಚಾಮರಾಜನಗರ ಇವರೆಲ್ಲರೂ ಸೇರಿ ಅವನ ರಮೇಶ ಇದನ್ನಲ್ಲ ಗಡ್ಡ ಬಿಟ್ಕೊಂಡು ಅವ್ನ ಲೀಡರ್ಶಿಪ್ ಎಲ್ಲರೂ ಹೆಂಗ್ ಬೇಕಂಗ್ ಗಲಾಟೆ ಮಾಡ್ತೀರಿ. ಕಾನೂನು ಇದೆಯೋ ಇಲ್ಲೋ ನುಗ್ಬಿಡ್ತೀರಿ ಎತ್ಲಾಗಿ. ಸೊ ವೈಚಾರಿಕ ವಿಚಾರಗಳ ಮುಖಾಂತರ ನಾವೆಲ್ಲರೂ ಶಕ್ತಿಯುತವಾಗಿ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಲ್ಲಬೇಕು. ಅಂತಿಮವಾಗಿ ಪ್ರಜಾಪ್ರಭುತ್ವ ಗೆಲ್ಲಬೇಕು, ಜನರ ಬದುಕಿನಲ್ಲಿ ಸುಧಾರಣೆ ಬೇಕು, ಅಸ್ಪೃಶ್ಯತೆ ನಿವಾರಣೆಯಾಗಿ ಸಮಾಜ ನಿರ್ಮಾಣ ಆಗೋ ತನಕ ಅವಿರತವಾಗಿ ಹೋರಾಡೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ಜೈ ಭೀಮ್ ವಂದನೆಗಳನ್ನ ಹೇಳಿ, ನಾನು ಮೈಸೂರಿಗೆ ಬುದ್ಧ ಜಯಂತಿ ಕಾರ್ಯಕ್ರಮ ಹೋಗ್ಬೇಕಾದ್ರಿಂದ ಎಲ್ಲರ ಅನುಮತಿಯನ್ನ ಪಡೆದು, ನಿಮ್ಮ ಅನುಮತಿಯನ್ನು ಪಡೆದು ನಾನು ಹೋಗ್ಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಊರಿನ ಸಮಸ್ತ ಗಣ್ಯರಲ್ಲಿ ನಾನು ನೀವಿಟ್ಟಿರ್ತಕ್ಕಂಥ ಪ್ರೀತಿಗೆ ನಾನು ಅಭಾರಿಯಾಗಿದ್ದೇನೆ. ನನ್ನ ಹೊಸ ಇರೋ ತನಕ ಈ ಜನರ ಪರವಾಗಿ ದುಡಿಲಿಕ್ಕೆ ಶಕ್ತಿ ಮೀರಿ ಶ್ರಮಿಸ್ತೇನೆ ಅಂತ ಹೇಳಿ ನಿಮಗೆ ಮತ್ತೊಮ್ಮೆ ಜೈ ಭೀಮ್ ವಂದನೆ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಥ್ಯಾಂಕ್ ಯು.